ಬಂಡಾಯದ ಕಿಚ್ಚಿಗೆ ಕೋಲಾರದ ಬಂಗಾರಪೇಟೆ ಬಂದ್. ಕಾಂಗ್ರೆಸ್ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸಚಿವ ಸ್ಥಾನ ನೀಡುವಂತೆ ಮುಖಂಡರು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟದಲ್ಲಿ ಕೋಲಾರ ಜಿಲ್ಲೆ ಕಡೆಗಣನೆ ಖಂಡಿಸಿ ಕಳೆದ ಹಲವು ದಶಕಗಳಿಂದ ಕೋಲಾರ ಜಿಲ್ಲೆಯಲ್ಲಿ ದಲಿತ ಬಲಗೈ ಸಮುದಾಯದ ಶಾಸಕರು ಸಚಿವ ಸಂಪುಟದಲ್ಲಿ ಕಿಚ್ಚಿಗೆ ಕೋಲಾರದ ಬಂಗಾರಪೇಟೆ ಬಂದ್. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ಕೋಲಾರದ ಬಂಗಾರಪೇಟೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಬೆಂಬಲಿಗರು ನಡೆಸಿದ ಪ್ರತಿಭಟನೆ ಹಾಗೂ ರಾಜಕೀಯ ಬೆಳವಣಿಗೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ನಡುವೆ ವಾಗ್ವಾದ ಮತ್ತು ಸಂಘರ್ಷ ಪರಿಸ್ಥಿತಿ ಉಂಟಾಯಿತು. ಬಂಗಾರಪೇಟೆ ಬಂದ್ ಮತ್ತು ರಾಜಕೀಯ ಬೆಳವಣಿಗೆಗಳು. ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಇದರಿಂದ ಆಕ್ರೋಶಗೊಂಡ ಬೆಂಬಲಿಗರು ಬಂಗಾರಪೇಟೆ ಬಂದ್ಗೆ ಕರೆ ನೀಡಿದರು. ಈ ಪ್ರತಿಭಟನೆ ಮತ್ತು ಆಂದೋಲನದ ವೇಳೆ ಸ್ಥಳೀಯ ಕಾಂಗ್ರೆಸ್ ಹಾಗೂ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಶಾಸಕ ಮಹೇಶ್ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ರೌಡಿಸಂ ನಡು ರಸ್ತೆಯಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಎದುರುಗಡೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ, ಗಲಾಟೆ ನಡೆಯಿತು. ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು. ಬಂಗಾರಪೇಟೆ ಸ್ಥಳೀಯ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಶಾಂತಿಯುತ ಬಂದ್ ಕರೆ ಕೊಟ್ಟಿದ್ರು. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ವರ್ತಕರೇ ಮುಚ್ಚಿಸ್ಕೋತಾರೆ ಅನ್ನೋ ರೀತಿನಲ್ಲಿ ಕೊಟ್ಟಿದ್ರು. ಆದ್ರೆ ಬೆಳಗ್ಗೆ ನಾವಿಲ್ಲಿ ಬಂದಾಗ ಬೆಳಗ್ಗೆ ಒಂದು 8 ಗಂಟೆ ಸಮಯದಲ್ಲಿ ಗಾಡಿಗಳು ಹಾಕೊಂಡು ಅವರು ಒತ್ತಾಯಪೂರ್ವಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ವ್ಯಾಪಾರಸ್ಥರನ್ನ ಫೋರ್ಸ್ ಮಾಡಿ ಅಂಗಡಿಗಳು ಮುಚ್ಚೋದಕ್ಕೆ ಬಂದ್ರು. ಅದೇ ರೀತಿನಲ್ಲೂ ಕೂಡ ಇಲ್ಲಿ ಬಂಗಾರಪೇಟೆ ಬಸ್ ಸ್ಟಾಂಡ್ ಭಾಗದಲ್ಲಿ ಮುಖ್ಯ ರಸ್ತೆಯಲ್ಲಿ ಬಂದು ಗಾಡಿಗಳನ್ನ ರಸ್ತೆ ಗಡ್ಡ ಹಾಕಿ ತೊಂದರೆ ಕೊಟ್ಟರು. ಅದನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಹೋದ್ವಿ, ನೀವು ಕರೆದಿದ್ದೇನು ಸ್ವಯಂ ಪ್ರೇರಿತ ಬಂದು ಅಂತ, ಆದ್ರೆ ನೀವು ಮಾಡ್ತಾ ಇರೋದು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದೀರಾ, ಇದು ಸರಿ ಇಲ್ಲ ಅಂತಂದ್ರೆ ಗೂಂಡಾ ರೀತಿಗಳಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ ಬಂದ್ರು. ನಾವ್ಯಾರು ಎದುರ್ಲಿಲ್ಲ. ಪೊಲೀಸ್ ಸಿಬ್ಬಂದಿ ಅಲ್ಲೇ ಇತ್ತು. ನಾವು ಪೊಲೀಸ್ನವ್ರಿಗೆ ಹೇಳಿದ್ವಿ, ನಿಮ್ಮ ಮುಂದೆನೆ ನಿಮ್ಮನ್ನ ಸಾಕ್ಷಿಯಾಗಿ ತಗೊಂಡು ಇವರು ಬಂದ್ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವು ಕೂಡ ಸಹಕಾರ ಕೊಡ್ತಾ ಇದ್ದೀರಾ, ಈ ಕೂಡಲೇ ಇದನ್ನ ತೆರವುಗೊಳಿಸಬೇಕು ಇಲ್ಲಿಂದ 2 ವೀಲರ್ಸ್ನ ಅಂತ ಹೇಳಿ ನಮಗೂ ಅವ್ರಿಗೆ ಮಾತಿನ ವಾಗ್ವಾದ ನಡೀತು, ನಮಗೂ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಆಮೇಲೆ ತೆರವುಗೊಳಿಸಿದ್ರು. ನಿನ್ನೆ ಅವರು ಕರೆ ಕೊಟ್ಟಿದ್ದು ಏನಂತಂದ್ರೆ, ಇದರಲ್ಲಿ ವ್ಯಾಪಾರಸ್ಥರು, ರೈತ ಸಂಘ ಮತ್ತು ವಿವಿಧ ಸಂಘಟನೆಗಳವರು. ಬೆಳಿಗ್ಗೆ ಅಲ್ಲಿ ಬಂದು ನೋಡಿದಾಗ ಯಾವ ಸಂಘಟನೆಯವರು ಬಂದಿಲ್ಲ, ಯಾವ ವ್ಯಾಪಾರಸ್ಥರು ಬರಲಿಲ್ಲ. ಬಂದಿದ್ದೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು. ಕಾಂಗ್ರೆಸ್ನ ಕಾರ್ಯಕರ್ತರು ಅವ್ರದೇ ಸರ್ಕಾರ ಇದೆ, ಅವ್ರದೇ ಇಲ್ಲಿ MLA ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ, ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ತಂಟೆಗೆ ಬಂದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಇನ್ನೂ ಎಲೆಕ್ಷನ್ ತುಂಬಾ ಇದೆ, ಇನ್ನೂ 1.5 ವರ್ಷ ಇದೆ. ಜನ ನಿರ್ಧಾರ ಮಾಡ್ತಾರೆ. ನಮಗೆ ಅಧಿಕಾರ ಕೊಟ್ಟಾಗ ನಾವು ಸಾರ್ವಜನಿಕ ಜೀವನದಲ್ಲಿ ಹೆಂಗ್ ನಡ್ಕೋತಾ ಇದೀವಿ ಅಂತ ಜನನು ಗಮನಿಸ್ತಾ ಇರ್ತಾರೆ. ಸೊ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಜನಕ್ಕೂ ಗೊತ್ತು. ನಮ್ಮ ಮೇಲೆ ಇನ್ನೊಬ್ರು ಕೆಟ್ಟದಾಗಿ ಮಾತಾಡೋರು ಸ್ವಲ್ಪ ಜನ ಉಟ್ಕೊಂಡಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಮಹೇಶು ಶಾಸಕರ ಜೊತೆ ಅಡ್ಜಸ್ಟ್ಮೆಂಟು ಅಂತ. ನನಗೆ ಯಾಕಪ್ಪ ಅವ್ರ ಜೊತೆ ಅಡ್ಜಸ್ಟ್ಮೆಂಟು? ಅವ್ರ ಮೇಲೆ ಎಲೆಕ್ಷನ್ಗೆ MLA ನಿಲ್ಬೇಕಾಗಿರೋ ನನಗೆ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ನೆಸಿಟಿ ನನಗೇನಿದೆ? ನಾನು ಅವ್ರ ಶಾಸಕರಾಗಿದ್ದಾಗಲೇ ಇಲ್ಲಿ 2 ಬಾರಿ APMC ಅಧ್ಯಕ್ಷನಾಗಿದ್ದು, ಅವ್ರ ಶಾಸಕರಾಗಿದ್ದಾಗಲೂ ಅವ್ರು ನೆರೆಸಿ ಇಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದು. ನನಗೆ ಅವಶ್ಯಕತೆ ಇಲ್ಲ. ಯಾರ್ದೋ ಬೆಲೆ ಬಯಸ್ಕೊಳ್ಳೋದಕ್ಕೆ ಜನರಲ್ಲಿ ಈ ತರ ತಿರುಗಿಬಿಟ್ಬಿಟ್ರೆ ಜನ ನಂಬರ್ ಮಾತಾಡೋರು ಸ್ವಲ್ಪ ಜನ ಇದ್ದಾರೆ. ಅದಕ್ಕೂ ಮುಂದಿನಲ್ಲಿ ಒಳ್ಳೆ ನಾನು ಉತ್ತರ ಕೊಡ್ತೀವಿ. ಸ್ಥಳೀಯವಾಗಿ ನಾವಿಲ್ಲಿದ್ದೀವಿ, ಸ್ಥಳೀಯವಾಗಿ ನಾವು ಅರ್ಹರಿದ್ದೀವಿ. ಫೇಸ್ ಮಾಡುವಂತ ಧೈರ್ಯ ಇದೆ, ನಮ್ಗೆ ಶಕ್ತಿ ಇದೆ. ನಾವು MLA ಫೇಸ್ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಅರ್ಹ ಅಂತ ಜನನೇ ನಿರ್ಧಾರ ಮಾಡ್ತಾರೆ. IB ತಮಗೆಲ್ಲ ಗೊತ್ತೇ ಇದೆ. ಬ್ರಿಟಿಷ್ ಕಾಲದಿಂದ ಬಂಗಾರಪೇಟೆನಲ್ಲಿ ಒಂದು IB ಇತ್ತು. ನಮ್ಮ ತಂದೆಯವರು 2004ರಿಂದ 2008 ತನಕ ಈ ಭಾಗದಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ರು. ಆವಾಗ ಉದಾಸಿ ಅವರು PWD ಮಂತ್ರಿ ಆಗಿದ್ರು. ಆಗಿನ ಕಾಲಕ್ಕೆ ಸುಮಾರು 1 ಕೋಟಿ ಅಷ್ಟು ಅನುದಾನ ತಗೊಬಂದು IB ಚಿಕ್ಕದಾಗಿದ್ದಂತ IBನ ಒಂದು ಸುಸಜ್ಜಿತವಾದ ಒಂದು ದೊಡ್ಡ ಕಟ್ಟಡ ಕಟ್ಟಿ ಸುತ್ತು IB ಜಾಗ ಎಷ್ಟಿದೋ ಅಷ್ಟಕ್ಕೂ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿದ್ರು. ಇತ್ತೀಚೆಗೆ 1 ತಿಂಗಳಿಂದ ನಾನು ನೋಡಿದಾಗ ಚೆನ್ನಾಗಿದ್ದಂತ IBನ ಕಾಂಪೌಂಡ್ನ ಕಟ್ ಮಾಡಿ ರಸ್ತೆಯಾಗಿ ಅಗ್ರಿಕಲಾ ನೆಪದಲ್ಲಿ ಅದನ್ನ ಯಾರೋ ಒಂದು ಸ್ವಂತಕ್ಕೆ ಬಳಸ್ಕೊಂಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿರುವಂತ ಮನೆಗಳು ಕೂಡ ಪಾಪ ತೊಂದರೆ ಕೊಟ್ಟು ಹೊಡೆದಿದ್ದಾರೆ. ರಸ್ತೆ ಅಗಲೀಕರಣ ಈಗ ಬಂಗಾರಪೇಟೆ KGF ಅಂತಂದ್ರೆ ಬಂಗಾರಪೇಟೆ ಸ್ಟಾರ್ಟ್ ಆಗಬೇಕು, KGF ಅಲ್ಲಿ ಎಂಡ್ ಆಗಬೇಕು ಅಂತಂದ್ರೆ ಅವ್ರದ್ದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಲಿ, ಅವ್ರ ಹೈಕಮಾಂಡ್ನ ಕೇಳಿ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಇದು ಸಾರ್ವಜನಿಕ ಆಸ್ತಿ. ರಸ್ತೆಗಳು ಬಂದು ಹಿಡಿಯೋದು, ಪೊಲೀಸ್ ಅವ್ರನ್ನ ಇಟ್ಕೊಂಡು ಫೋರ್ಸ್ಫುಲ್ ಅಂಗಡಿ ಮುಚ್ಚೋದು, ವ್ಯಾಪಾರಸ್ಥರು ತೊಂದರೆ ಕೊಡೋದು ಅದು ಸರಿ ಇಲ್ಲ. ನಮ್ಮ ಪೆಟ್ರೋಲ್ ಬಂಕ್ ಇವತ್ತು ಬಂದು ಅವರು ಉದ್ದೇಶಪೂರ್ವಕ ಗಾಡಿಗಳು ಅಡ್ಡ ಮಾಡಿ ತೊಂದರೆ ಮಾಡಿ ವ್ಯಾಪಾರ ಕ್ಲೋಸ್ ಮಾಡಬೇಕು ಅಂತ ಅಂದ್ರು. ನಾವು ಅದನ್ನ ಖಂಡಿಸ್ತೀವಿ. ಇದು ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂತಹ ದೇಶ.
ಎಲ್ರಿಗೂ ಸಮಾನವಾಗಿ ಬದುಕುವಂತ ಹಕ್ಕಿದೆ. ಇಲ್ಲಿ ಒಂಥರ ಗೂಂಡಾಯಿಸಮ್ ಆಗ್ಬಿಟ್ಟಿದೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಅವ್ರಿಗೆ ಅನ್ಯಾಯ ಆದ್ರೆ ಅವ್ರ ಪಕ್ಷದ ವೇದಿಕೆಯಲ್ಲಿ ಕೇಳಿ, ಸಾರ್ವಜನಿಕರು ಯಾಕೆ ಅವ್ರಿಗೆ ಸ್ಪಂದಿಸಬೇಕು? ಸಾರ್ವಜನಿಕರಿಗೆ ಏನ್ ತೊಂದರೆ ಆಗ್ಬಿಟ್ಟಿದೆ? ಹಾಗಾಗಿ ನಾವು ಇಲ್ಲಿ ಬಂದ್ವಿ, ನಾವು ಇಲ್ಲಿ ಬಂದ್ ಮಾಡಕ್ ಬಿಡ್ಲಿಲ್ಲ. ಸೊ ಬಂಗಾರಪೇಟೆ ನಾಗರಿಕರು ಕೂಡ ಮನವಿ ಮಾಡೋದಿದೆ, ಇದು ನಿಮಗೆ ಬಿಟ್ಟಂತ ವಿಚಾರ. ಯಾರನ್ನ ಫೋರ್ಸ್ಫುಲಿ ಬಂದು ಮುಚ್ಚೋ ಪ್ರಯತ್ನ ಮಾಡಿದ್ರೆ ನೀವು ಕೂಡ ಧ್ವನಿ ಎತ್ತಬೇಕು. ಅವ್ರು ಬರೋದಕ್ಕೆ ಮುಂಚೆ ನೀವೇ ಅಂಗಡಿಗೆ ಮುಚ್ಕೊಂಡು ಹೋಗ್ಬಿಟ್ರೆ ಅವ್ರು ಮುಚ್ಚಿಸ್ತಾರೆ. ಹೇಳಿ ಏನ್ ಹೇಳ್ಬೇಕು ಕೇಳಿ. ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಸ್ವಯಂ ಘೋಷಿತ ಬಂದು ಕರೆ ಕೊಟ್ಟಿದ್ರು. ಇಲ್ಲಿ ಸರ್ಕಾರ ನಡೆಸ್ತಾ ಇರೋದು ಅವರೇನೆ, ಬಂದು ಮಾಡಬೇಕಾಗಿರೋದು ನಾವು ವಿರೋಧ ಪಕ್ಷದವರು. ಇಲ್ಲಿ ಬಂಗಾರಪೇಟೆಯಲ್ಲಿ ವಿಭಿನ್ನವಾಗಿ ನಡೀತಾ ಇದೆ. ಅವ್ರು ಬಂದು ಕರೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಷ್ಟ ಮಾಡೋ ಉದ್ದೇಶದಿಂದ ಅವ್ರು ಕರೆ ಕೊಟ್ಟಿದ್ದಾರೆ. ಇವತ್ತು ಅವರು ಸ್ವಯಂ ಪ್ರೇರಿತ ಬಂದ್ ಅಂತ ಅಂದ್ಬಿಟ್ಟು ರಸ್ತೆಗೆ ಬಂದು ಅವ್ರ ಗೂಂಡಾಗಳನ್ನ ಕರ್ಕೊಬಂದು ಹುಡುಗರನ್ನ ಕರ್ಕೊಬಂದು ಗಾಡಿಗಳನ್ನ ಅಡ್ಗಟ್ಟಿ ರಸ್ತೆಗೆ ಟೂ ವೀಲರ್ಸ್ನ ಅಡ್ಡ ನಿಲ್ಲಿಸಿ ಟೈರ್ನ ಸುಟ್ಟು ಸಾರ್ವಜನಿಕ ಆಸ್ತಿಗಳನ್ನ ನಷ್ಟಪಡಿಸ್ತಿದ್ದಾರೆ. ನಾನು ಬೆಳಗ್ಗೆ ಹಿಂಗೆ ಬರ್ತಾ ಇದ್ದೆ, ಇಲ್ಲಿ ಮೇನ್ ರೋಡಲ್ಲಿ ಗಾಡಿಗಳ ಅಡ್ಡ ನಿಲ್ಲಿಸಿ ಗಾಡಿಗಳು ಹೋಗೋದಕ್ಕೆ ಅಡ್ಡಪಡಿಸಿದ್ರು. ನಾವು ಹೋಗಿ ಕೇಳಿದ್ವಿ, ಸ್ವಯಂ ಘೋಷಿತ ಬಂದು ಅಂತ ನೀವು ಹೇಳಿದ್ದೀರಾ, ಸ್ವಯಂ ಪ್ರೇರಿತವಾಗಿ ಯಾರು ಕಾಂಗ್ರೆಸ್ ಅಭಿಮಾನಿಗಳಿದ್ದಾರೋ ಅವ್ರು ಬಂದ್ ಮಾಡ್ಕೋಬೇಕು. ಸಾರ್ವಜನಿಕರಿಗೆ ನೀವು ಒತ್ತಾಯಪೂರ್ವಕವಾಗಿ ಬಂದ್ ಮಾಡೋದು ಸರಿ ಇಲ್ಲ ಅಂತಂದರೆ ಅವರು ಜನ ಕರ್ಕೊಂಡ್ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಬಂದರು. ಪೊಲೀಸ್ನವ್ರು ಕೂಡ ಅಲ್ಲೇ ಇದ್ರು. ನಾವು ಪೊಲೀಸ್ನವ್ರಿಗೆ ಅಲ್ಲೇ ಹೇಳಿದ್ವಿ, ಇದು ಅನ್ಯಾಯ ಆಗಿದ್ದರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಿ ಅವ್ರು ಕಾಂಗ್ರೆಸ್ ಹೈಕಮಾಂಡ್ನ ಕೇಳಬೇಕು, ನಮಗೆ ಮಂತ್ರಿ ಸ್ಥಾನ ಯಾಕೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು. ಸಾರ್ವಜನಿಕರಿಗೆ ಬಂದು ಕೇಳಿದ್ರೆ ಸಾರ್ವಜನಿಕರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ, ಕೊಡೋದಕ್ಕಾಗಲ್ಲ. ಇವತ್ತು ಬಂಗಾರಪೇಟೆನಲ್ಲೂ ಕೂಡ ಸುಮಾರಷ್ಟು ಜನ ವ್ಯಾಪಾರಿಗಳಿಗೆ ಈಗಾಗಲೇ ಲಾಸ್ಟ್ 15 ದಿನ ಮುಚ್ಚಿದ್ರು ರಸ್ತೆ ಮಾಡೋ ನೆಪದಲ್ಲಿ. ಈಗಾಗಲೇ ಅವ್ರಿಗೆ ಸಾಕಷ್ಟು ನಷ್ಟಗಳಾಗಿತ್ತು. ಆದರೂ ಸಹ ಇವತ್ತು ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ವ್ಯಾಪಾರಿಗಳನ್ನ ಉದ್ದೇಶಪೂರ್ವಕವಾಗಿ ಒತ್ತಾಯಪೂರ್ವಕವಾಗಿ ಅವ್ರನ್ನ ಬಂದ್ ಮಾಡೋ ರೀತಿ ಮಾಡಿದ್ದಾರೆ. ಅವರು ಸ್ವಯಂ ಪ್ರೇರಿತ ಅಂತಾದ್ಮೇಲೆ ಅವ್ರು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಿದ್ರೆ ನಾವು ಕೂಡ ನಮ್ಮ ಜನರಲ್ಲಿ ಕರೆ ಕೊಡ್ತಾ ಇದ್ದೀನಿ, ನೀವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು, ಸಾರ್ವಜನಿಕರು ನೀವು ತೆರೀರಿ, ಅಂಗಡಿಗಳನ್ನ ತೆಗೀರಿ, ನಾವು ಬಂದು ನಿಮ್ಮ ಜೊತೆ ನಿಂತ್ಕೋತೀವಿ. ಇದು ದೌರ್ಜನ್ಯ, ಕಾಂಗ್ರೆಸ್ನ ದೌರ್ಜನ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ತಾವೆಲ್ಲ ನೋಡ್ತಾನೆ ಇದ್ದೀರಾ, ಕಳೆದ 12 ವರ್ಷದಿಂದ ಒಬ್ಬರೇ ಇಲ್ಲಿ ಶಾಸಕರಾಗಿರೋದು. ನಾನು 2 ಬಾರಿ APMC ಅಧ್ಯಕ್ಷ ಆಗಿದ್ದೀನಿ. ಇದೇ ಶಾಸಕರಿದ್ದಾಗ ಅವರು ಇರುವಾಗಲೇ ನಾನು APMC ಅಧ್ಯಕ್ಷ ಆಗಿದ್ದು. ಜಿಲ್ಲಾ ಪಂಚಾಯತಿ ಮೆಂಬರು ಕೂಡ ಇದೇ ಶಾಸಕರಿದ್ದಾಗಲೇ ಅವರು ಇರುವಾಗಲೇ ನಾವು ಆಗಿದ್ದು. ಈ ದೌರ್ಜನ್ಯಗಳು ಬಂಗಾರಪೇಟೆಯಲ್ಲಿ ದಿನೇ ದಿನ ಹೆಚ್ಚಾಗ್ತಿದೆ. ಇತ್ತೀಚೆಗಂತೂ ಕಳೆದ 3-4 ತಿಂಗಳಲ್ಲಂತೂ ಸಿಕ್ಕಾಪಟ್ಟೆ ಜನರಿಗೆ ತೊಂದರೆ ಆಗ್ತಿದೆ. ಸಾರ್ವಜನಿಕವಾಗಿ ಚರ್ಚೆಗಳು ನಡೀತದೆ. ಕಾಂಗ್ರೆಸ್ನ ಕೆಲವರು ಪುಡಾರಿಗಳಂತ ಹೇಳಿದ್ರು ತಪ್ಪಾಗ್ಲಾರ್ದು ಎಲ್ಲರ ಮೇಲೆ ದೌರ್ಜನ್ಯ ಮಾಡೋದು, ಸೋಷಿಯಲ್ ಮೀಡಿಯಾನಲ್ಲಿ ಬಾಯಿಗೆ ಬಂದಂತ ಮಾತಾಡೋದು, ಎದುರಿಸೋದು, ಫೋನ್ ಮಾಡೋದು, ವಾಟ್ಸಪ್ ಕಾಲ್ ಮಾಡಿ ಎದುರಿಸೋದೆಲ್ಲ ನಡೀತಾ ಇದೆ. ಇದು ಇಲ್ಲೇ ನಿಲ್ಲಿಸ್ಕೊಂಡ್ರೆ ಸರಿ, ನಮಗೇನು ಬೇರೆ ಕೆಲಸ ಇಲ್ಲ, ನಮ್ಗೆ ಇದೇ ಕೆಲಸ ಇಟ್ಕೊಂಡ್ಬಿಡ್ತೀವಿ ನಾವು. ಇನ್ನೂ 2 ವರ್ಷ ಟೈಮ್ ಇದೆ ಎಲೆಕ್ಷನ್ ಬರೋದಕ್ಕೆ. ಎಲೆಕ್ಷನ್ ಬಂದಾಗ ಪಕ್ಷ ಸೂಚನೆ ಮಾಡುತ್ತೆ ಯಾರು ಕಂಟೆಸ್ಟ್ ಮಾಡಬೇಕು, ಯಾರು ಸೂಕ್ತ ಅಭ್ಯರ್ಥಿ, ಯಾರು ಸ್ಥಳೀಯ ಅಭ್ಯರ್ಥಿ ಅಂತ. ಆವಾಗ ನಾವು ಫೈಟ್ ಮಾಡ್ತೀವಿ. ಅವ್ರ ಉದ್ದೇಶಪೂರ್ವಕವಾಗಿ ಹಿಂಗೆ ಜನರಿಗೆ ತೊಂದರೆ ಕೊಟ್ಟರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇವತ್ತು ಈ ಬಂದು ಮಾಡ್ತಾ ಇದ್ದಾರಲ್ಲ, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ? ಇರೋದು 36 ಸಚಿವ ಸ್ಥಾನ, 140 ಜನ ಶಾಸಕರು ಕಾಂಗ್ರೆಸ್ಸಲ್ಲಿದ್ದಾರೆ. 30 ಜನ ಕೊಟ್ಟರೆ ಇನ್ನು 110 ಜನ ಅವ್ರು ರಾಜೀನಾಮೆ ಕೊಡೋಕ್ಕಾಗತ್ತಾ? ಇನ್ನು 160 ಜನನು ಅವರ ಕ್ಷೇತ್ರಗಳಲ್ಲಿ ಬಂದ್ ಮಾಡೋಕ್ಕಾಗತ್ತಾ? ಬಂದು ಜನ ಖುಷಿಪಟ್ಟು ನಮ್ಮ ನಾಯಕನಿಗೆ ಬರಲಿಲ್ಲ ಅಂತ ಮಾಡಬೇಕು. ಒತ್ತಾಯಪೂರ್ವಕವಾಗಿ ಕಾಂಗ್ರೆಸ್ನ ಗೂಂಡಾಗಳನ್ನ ಕರ್ಕೊಂಡ್ಬಂದು ಬಂದ್ ಮಾಡೋದನ್ನು ನಾವು ಖಂಡಿಸ್ತೀವಿ. ಬೆಳಗ್ಗೆ ನಾವು ಪೊಲೀಸ್ನವ್ರು ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ. ನನ್ನ ಗಮನಕ್ಕೂ ಬಂದಿದೆ, IB ಮೊದಲು ಸಣ್ಣದಾಗಿತ್ತು. ನಮ್ಮ ತಂದೆಯವರು ಶಾಸಕರಾಗಿದ್ದ ಕಾಲದಲ್ಲಿ ಉದಾಸಿ ಅವರು PWD ಮಂತ್ರಿಗಳಾಗಿದ್ದರು. ಅವತ್ತು ಸರ್ಕಾರದಿಂದ ಅನುದಾನ ತಗೊಬಂದು ಒಂದು ಸುಂದರವಾದಂಥ IB
ಅದರ ಸುತ್ತಮುತ್ತಲ ಕಾಂಪೌಂಡು ಕಟ್ಟಿದ್ರು. ಇವತ್ತು ರಸ್ತೆ ಅಗಲೀಕರಣ ನೆಪದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಶಿಥಿಲ ಮಾಡಿ ಯಾವುದೇ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಸಿಂದ ಪರ್ಮಿಷನ್ ತಗೊಂಡೆ ಮಾಡಿದ್ದಾರೆ. ನಾವು ಈ ಒಂದು 2-3 ದಿವಸದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಹೋಗಿ ಭೇಟಿ ಮಾಡಿ ಅದು ಹೆಂಗೆ ಮಾಡಿದ್ದೀರ ಅಂತ ಕೇಳ್ತೀವಿ. ರಸ್ತೆ ಅಗಲೀಕರಣ ಅಂತಂದರೆ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಮತ್ತು ಎಲ್ಲಿ ಎಂಡ್ ಆಗುತ್ತೋ ಅನ್ನೋದು ಫುಲ್ ಅಗಲೀಕರಣ ಆಗಬೇಕು. ಅಲ್ಲಿ ಸ್ಟಾರ್ಟ್ ಆಗಿರೋದು ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯಿಂದ ಎಂಡ್ ಆಗಿರೋದು 100 ಮೀಟ್ರಿಗೆ. 100 ಮೀಟ್ರಿಗೆ ಅಗಲೀಕರಣ ಆದರೆ ಯಾರಿಗೆ? ಪಾಪ ಬಡಬಗ್ರು ರಸ್ತೆಗೆ ಅಲ್ಲಿ ಇದ್ದಂಥ ಸ್ವಲ್ಪನೇ ಜಾಗ ಅವ್ರದ್ದು ಹೊಡೆದಿದ್ದಾರೆ ಆ ಕಡೆಗೆ. ಸೊ ಅವರು ಕೂಡ ಪಾಪ ಬಡವರು, ಅವರು ನಮ್ಮ ಹತ್ರ ಬಂದಿದ್ದರು, ಅವ್ರಿಗೂ ತೊಂದರೆ ಆಗಿದೆ. ಸರ್ಕಾರಿ ಒಂದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಹತ್ರ 1 ಇಂಚು ಜಾಗ ತೊಗೋಬೇಕಂದ್ರೆ ದೊಡ್ಡ ಪ್ರೊಸೀಜರ್. ನಾವು ಅರ್ಜಿ ಕೊಡಬೇಕು, ಗೌರ್ಮೆಂಟ್ಗೆ ಹೋಗಬೇಕು, ಗೌರ್ಮೆಂಟಿಂದ ಪರ್ಮಿಷನ್ ತೊಗೋಬೇಕು. AWಗೂ ಅದು ಪರ್ಮಿಷನ್ ಇಲ್ಲ, ಡಬಲಿಗೆ ಕೂಡ ಅವ್ರು ಕೊಡುವಂಥ ಪರ್ಮಿಷನ್ ಇಲ್ಲ. ಇದು ಸರ್ಕಾರದ ಏನು ರೂಲ್ಸ್ ಇದೆ ಅದನ್ನೆಲ್ಲ ಬ್ರೇಕ್ ಮಾಡಿ ಸ್ವಂತಕ್ಕೆ ಅದನ್ನು ಮಾಡಿಕೊಂಡಿದೆ. ಇದನ್ನು ಸಾರ್ವಜನಿಕರು ಖಂಡಿಸ್ತಾರೆ, ನಾವು ಕೂಡ ಖಂಡಿಸ್ತೀವಿ. ಇದ್ರ ಬಗ್ಗೆ ನಾವು ಕೂಡ ಒಂದು ದೊಡ್ಡ ಹೋರಾಟ ಮಾಡ್ತೀವಿ. ಇನ್ನೊಂದು ವಿಚಾರ, ಇವತ್ತು ಸ್ವಯಂ ಪ್ರೇರಿತ ಬಂಧು ಅಂತ ಕರೆದಿದ್ದಾರೆ. ಜನಸಾಮಾನ್ಯರು, ವ್ಯಾಪಾರಸ್ಥರು ಸ್ವಯಂ ಪ್ರೇರಿತ ಬಂದ್ ಮಾಡಬೇಕು. ಅವ್ರ ಲೆಕ್ಕದಲ್ಲಿ ಅವ್ರ ಮನೆಗಳ ಹತ್ರ ಕೆಲಸಗಳು ಡೈಲಿ ನಡೀತಾ ಇರಬೇಕು. ಇವತ್ತು IB ಹತ್ರ ಕೆಲಸ ನಡೀತಾ ಇದೆ, ಇವತ್ತು ರಾಮರ ದೇವಸ್ಥಾನದ ಹತ್ರ ಕೆಲಸ ನಡೀತಾ ಇದೆ. ಅದಕ್ಕೆ ಯಾವುದು ಕಾನೂನು ಇಲ್ವಾ? ಸೊ ಇದರಲ್ಲಿ ಏನು ಕಾಣಿಸುತ್ತಂದರೆ, ಏಕಪಕ್ಷೀಯವಾಗಿ ಯಾರೋ ಒಬ್ಬ ವ್ಯಕ್ತಿ ಹೇಳ್ದಂಗೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾರೆ. ಇದ್ರ ವಿರುದ್ಧವಾಗಿ ಕೂಡ ಒಂದು ದೊಡ್ಡ ಹೋರಾಟ ನಾವು ಮಾಡ್ತೀವಿ. ಒತ್ತಾಯಪೂರ್ವಕವಾಗಿ ಈಗ ನಾವು ಬೆಳಗ್ಗೆ ಇಲ್ಲಿ ಬಂದಾಗ ನೋಡಿದಾಗ ಬಸ್ ಹೋಗ್ತಿತ್ತು, 2 ವೀಲರ್ಗಳು ಹೋಗ್ತಿತ್ತು. ಅವರೇ ಬಂದು ಅವ್ರ 2 ವೀಲರ್ಗಳನ್ನ ತಂದು ರೋಡ್ ಗಟ್ಟ ಹಾಕಿ ಜನರಿಗೆ ತೊಂದರೆ ಕೊಡ್ತಿದ್ರು. ಆಂಬುಲೆನ್ಸ್ ಬಂದರೂ ಕೂಡ ಅವ್ರು ಬಿಡ್ತಾ ಇರಲಿಲ್ಲ. ಯಾರೋ ಒಬ್ಬ ಮಾತಾಡ್ತಾನೆ, ನಮ್ಮ MLAಗಿಂತ ನಿಮ್ಮ ಆಂಬುಲೆನ್ಸ್ ಇಂಪಾರ್ಟೆಂಟ್ ಅಂತ ಮಾತಾಡ್ತಾನೆ. ಇದು ಅಂದರೆ ಬಂಗಾರಪೇಟೆಯಲ್ಲಿ ಏನಾಗಿದೆ, ಗೂಂಡಾ ರಾಜ್ ಆಗಿಬಿಟ್ಟಿದೆ ಈಗ. ಸೊ ರೌಡಿಸಮ್ ಜಾಸ್ತಿ ಆಗಿದೆ. ಅಲ್ಲಿ ರೌಡಿ ಶೀಟರ್ಗಳು, ಮಾಜಿ ರೌಡಿ ಶೀಟರ್ಗಳು ಒಂದಷ್ಟು ಜನ ಬಂದಲ್ಲಿ ನಿಂತ್ಕೋತಾರೆ, ಗಲಾಟೆ ಮಾಡ್ತಾರೆ. ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು, ನಾನು ಹೋಗಿ ಸಾರ್ವಜನಿಕವಾಗಿ ಕೇಳೋದಕ್ಕೆ ಹೋದಾಗಲೇ ನನ್ನ ಮೇಲೆ ಹಂಗೆ ಬರ್ತಾರೆ ಜನ. ಇನ್ನು ಪಾಪ ಅವ್ರು ವ್ಯಾಪಾರಸ್ಥರು, ಅವ್ರೇನ ಕೇಳಿದ್ರೆ ಅವ್ರ ಪರಿಸ್ಥಿತಿ ಏನು? ವ್ಯಾಪಾರಸ್ಥರನ್ನ ಇವತ್ತು ಭಯಪಡಿಸಿ ಅವ್ರಿಗೆ ಥ್ರೆಟ್ ಮಾಡಿ ಇವತ್ತು ಮುಚ್ಚಿದ್ದಾರೆ. ಇದ್ರ ಪ್ರತಿಫಲ 2020 ನಾವು ಅನುಭವಿಸ್ತಾರೆ. 28ರಲ್ಲಿ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಶಾಲಾ ಕಾಲೇಜು ಅಲ್ಲ ಮಂತ್ರಿಗಿರಿ ತಪ್ಪಿದ್ರೆ ಅವ್ರು ಕೇಳಬೇಕಾಗಿರೋದು ಅವರ ಹೈಕಮಾಂಡ್ ಜೊತೆ, ಅವ್ರ ಕಾಂಗ್ರೆಸ್ ಮುಖ್ಯಸ್ಥರ ಜೊತೆ, ಅವ್ರ ಮುಖ್ಯಮಂತ್ರಿಗಳ ಜೊತೆ. ಅದ್ಬಿಟ್ಟು ಸಾರ್ವಜನಿಕರನ್ನ ಕೇಳಿದ್ರೆ ಸಾರ್ವಜನಿಕರನ್ನ ಮಂತ್ರಿ ಮಾಡೋಕ್ಕಾಗತ್ತೆ? ಇವ್ರನ್ನ ಒಂದ್ಸರಿ ಅವ್ರ MLA ಮಾಡಿದ್ದಾಗಿದೆ. ನಿಮ್ಗೆ ಮಂತ್ರಿ ಬೇಕಾದ್ರೆ ನೀವು ಕೇಳಬೇಕಾದ್ರೆ ಹೋಗಿ ಡೆಲ್ಲಿನಲ್ಲಿ ಕೇಳಬೇಕು, ಇಲ್ಲ ಬೆಂಗಳೂರಲ್ಲಿ ಕೇಳಬೇಕು. ಹೋಗಿ ಅಲ್ಲಿ ನಿಮ್ಮನ್ನ ತಿರಸ್ಕಾರ ಮಾಡಾದ್ಮೇಲೆ ಇಲ್ಲಿ ಬಂದು ಜನರಿಗೆ ತೊಂದರೆ ಕೊಡೋದು ಎಷ್ಟು ಮಾತ್ರ ಸರಿ? ಇದನ್ನು ನಾನು ಪ್ರಶ್ನೆ ಮಾಡ್ತೀನಿ, ಸಾರ್ವಜನಿಕವಾಗಿ ಎಲ್ಲರೂ ಜಾಸ್ತಿ ಪ್ರಶ್ನೆ ಮಾಡ್ತಿದ್ದಾರೆ ಇದನ್ನು. 2 ಶಾಲೆಗಳನ್ನು ಮುಗಿಸಿದೆ.